ನಮಸ್ಕಾರ. ನಾನು ನಿಮ್ಮ ಲಾವಣ್ಯ. ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ? ಇವತ್ತು ನಾನು ಅತಿ ಸುಲಭವಾಗಿ ಯೂಟ್ಯೂಬ್ಗೆ ಹಾಕೋ ತಮ್ಮನೇಲ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡೋಕ್ಕೆ ಹೊರಟಿದ್ದೀನಿ. ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ತುಂಬ ಸುಲಭವಾದ ವಿಧಾನವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೇನಾದರೂ ಈ ಥರ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ಆ ವೀಡಿಯೋಸ್ನ ಮಾಡ್ತೀನಿ. ನಾನಿರೋದೇ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ, ಹಾಗೆ ನಮ್ಮ ಕನ್ನಡಿಗರ ವ್ಯೂಸ್ನ ಇನ್ಕ್ರೀಸ್ ಮಾಡಲಿಕ್ಕೆ, ನಮ್ಮ ಕನ್ನಡದಲ್ಲಿ ಏನಾದರೂ ಒಂದು ಕನ್ನಡಿಗರಿಗೆ ಏನಾದರೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ನಾನು ತುಂಬ ಇಷ್ಟಪಟ್ಟು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ. ಸರಿ, ಬನ್ನಿ ನೋಡೋಣ. ಈಗ ತಮ್ಮನೇಲಿ ಹೇಗೆ ಮಾಡೋದು, ಯೂಟ್ಯೂಬ್ ಹಾಕೋದು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಪಿಕ್ಸ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ಸೊ ಇಲ್ಲಿ ಪಿಕ್ಸ್ ಲ್ಯಾಬ್ ಅಂತ ಸರ್ಚ್ ಮಾಡಿ, ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಸ್ಕ್ರೀನ್ ಬರುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಕೊಡಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇದು ಪಿಕ್ಸ್ ಲ್ಯಾಬ್ನ ಯೂಸ್ ಮಾಡಿಕೊಂಡು ತಮ್ಲೈನ್ನ ಹೇಗೆ ಈಸಿಯಾಗಿ ಮಾಡೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡಕ್ಕೆ ಹೊರಟಿದ್ದೀನಿ. ತುಂಬಾ ಈಸಿ ಇದೆ. ಫುಲ್ಲು ವೀಡಿಯೋ ನೋಡಿ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಒಂದು ಸಲ ಅರ್ಥ ಆಯಿತು ಅಂದರೆ ನೀವು ಜಸ್ಟ್ ಒಂದು 2 ಮಿನಿಟ್ಸಲ್ಲೂ ಒಂದು ತಮ್ಲೈನ್ನ ಮಾಡ್ಬೋದು. ಹಾಗೆ 1 ಮಿನಿಟಲ್ಲೂ ಕೂಡ ನೀವು ತಮ್ಲೈನ್ನ ಮಾಡ್ಬೋದು. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಒಂದು ಸಲ ವೀಡಿಯೋ ನೋಡಿಬಿಟ್ರೆ ನಿಮಗೆ ಲೈಫ್ ಲಾಂಗ್ ನೀವು ತಮ್ಲೈನ್ನ ಮಾಡ್ಕೊತಾನೇ ಇರ್ಬೋದು. ಒಂದು ಸಲ ನೀಟಾಗಿ ಫುಲ್ ಕಂಪ್ಲೀಟಾಗಿ ನೋಡಿ. ಇನ್ಸ್ಟಾಲ್ ಆಗ್ತಾಯಿದೆ. ಫಸ್ಟ್ ಡೌನ್ಲೋಡ್ ಆಗಿ ಆಮೇಲೆ ಇನ್ಸ್ಟಾಲ್ ಆಗುತ್ತೆ. ಇವಾಗ 55% ಆಗಿದೆ ಡೌನ್ಲೋಡು. ಈ ತಮ್ನೈಲ್ನ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ಬರೀ ತಮ್ನೈಲ್ ಅಂತ ಒಂದೇ ಅಲ್ಲ, ನೀವು ಯೂಟ್ಯೂಬ್ ಬ್ಯಾನರ್ನ ಕ್ರಿಯೇಟ್ ಮಾಡ್ಬೋದು, ಹಾಗೆ ತಮ್ನೈಲ್ನ ಕ್ರಿಯೇಟ್ ಮಾಡ್ಬೋದು. ಎಷ್ಟೊಂದು ಪರ್ಪಸ್ಗೆ ನೀವು ಈ ಒಂದು ಪಿಕ್ಸ್ ಲ್ಯಾಬ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಇಮೇಜಸ್ನ ಕ್ರಿಯೇಟ್ ಮಾಡ್ಬೋದು. ತುಂಬ ಈಸಿ ಅಪ್ಲಿಕೇಶನ್ನು. ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆದಮೇಲೆ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಹೇಗೆ ಮಾಡೋದು ಅನ್ನೋದನ್ನು ನಾನು ತುಂಬ ಸುಲಭ ವಿಧಾನದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ಮೋಸ್ಟ್ ಆಯಿತು, ಇನ್ಸ್ಟಾಲ್ ಆಗ್ತಾಯಿದೆ. ಅಪ್ಲಿಕೇಶನ್ನು ಆಗ್ತಾಯಿದೆ. ಆಗಿದೆ. ಓಪನ್ ಅಂತ ಕೊಡಿ. ಓಪನ್ ಅಂತ ಕೊಟ್ಟಮೇಲೆ ಇಲ್ಲಿ ಹಲೋ ಮಾಡಿ. ಈ ಥರ ಸ್ಕ್ರೀನ್ ಕಾಣುತ್ತೆ ನಿಮಗೆ. ಸೊ ಆ್ಯಕ್ಚುಲಿ ನಾವು ತಮ್ನೈಲ್ಗೆಲ್ಲ ಒಂದು ರೆಸೊಲ್ಯೂಷನ್ನ ಯೂಸ್ ಮಾಡ್ತೀವಿ. ಯಾವುದು ರೆಸೊಲ್ಯೂಷನ್ ಅಂತ ಅಂದರೆ ಇಲ್ಲಿ 3 ಡಾಟ್ ಐಕಾನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಅಂತ ಇಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ನಿಮ್ಗೆ ಆಲ್ರೆಡಿ ಇಲ್ಲಿ ಡ್ರಾಪ್ಡೌನಲ್ಲಿ ಆಪ್ಷನ್ಸ್ ಇದೆ. ನೀವು ಅಕಸ್ಮಾತ್ ಚಾನಲ್ ಬ್ಯಾನರ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಯೂಟ್ಯೂಬ್ ಚಾನಲ್ ಬ್ಯಾನರ್ನ ಅಂತ ಸೆಲೆಕ್ಟ್ ಮಾಡಿ. ಈಗ ನಾನು ಮಾಡಿ ತೋರಿಸ್ತಾ ಇರೋದು ತಮ್ನೈಲ್ಗೆ. ಯೂಟ್ಯೂಬ್ ತಮ್ನೈಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ಇದರ ರೆಸೊಲ್ಯೂಷನ್ ಬಂದುಬಿಟ್ಟು 1280 ವಿಡ್ತು, ಹೈಟ್ ಬಂದುಬಿಟ್ಟು 720. ಇದನ್ನು ನೆನ್ಪಿಟ್ಕೊಂಡು ಬೇಕಾದ್ರೆ ನೀವು ಇದೇ ವಿಡ್ತ ಮೆನ್ಷನ್ ಮಾಡ್ಬೋದು, ಆ ಡ್ರಾಪ್ಡೌನಿಂದ ಸೆಲೆಕ್ಟ್ ಮಾಡ್ಬೋದು. ಓಕೆ ಅಂತ ಕೊಡಿ. ಈ ಥರ ಸ್ಕ್ರೀನ್ ಬಂತು ನಿಮಗೆ, ತಮ್ನೈಲ್ ಸ್ಕ್ರೀನು. ಸೊ ಇಲ್ಲಿ ಆಲ್ರೆಡಿ ಒಂದು ಟೆಕ್ಸ್ಟ್ ಇದೆ, ಅದನ್ನು ರಿಮೂವ್ ಮಾಡಿ. ನೀವು ಟೆಕ್ಸ್ಟ್ ಅನ್ನೋದನ್ನು ಇಲ್ಲಿ ಡಿಲೀಟ್ ಐಕಾನ್ ಇದೆ, ಇದನ್ನು ಕ್ಲಿಕ್ ಮಾಡಿ ರಿಮೂವ್ ಮಾಡಿದೆ. ಈಗ ನಾನು ಇದಕ್ಕೆ ತಮ್ನೈಲ್ ಮಾಡಬೇಕು. ಹೇಗೆ ಮಾಡೋದು? ನಾನು ಇದಕ್ಕೆ ಏನಾದರೂ ಬ್ಯಾಕ್ಗ್ರೌಂಡ್ ಇಮೇಜಸ್ನ ಮಾಡಬೇಕು ಅಂತ ಅಂದರೆ ಮಾಡ್ಬೋದು. ಈ ಥರ ಬ್ಯಾಕ್ಗ್ರೌಂಡ್ ಇಮೇಜಸ್ನ ಚೇಂಜ್ ಮಾಡೋದು, ಇದನ್ನು ರಿಮೂವ್ ಮಾಡಿ ಈ ಥರ ಮಾಡ್ಬೋದು. ಸಪೋಸ್ ನನಗೆ ಬೇಡ, ಇದು ಫುಲ್ಲು ಕಂಪ್ಲೀಟ್ಲಿ ನನಗೆ ಪ್ಲೈನ್ ಬ್ಯಾಕ್ಗ್ರೌಂಡ್ ಬೇಕು ಅಂತ ಅಂದರೆ ಯಾವ ಥರ ಮಾಡೋದು ಅಂತ ಅಂದರೆ, ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಕಲರ್ಗೆ ಹೋಗ್ಬಿಟ್ಟು ನೀವು ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಬೋದು. ವೈಟ್ ಬೇಕಾ ವೈಟು, ಬ್ಲ್ಯಾಕ್ ಬೇಕಾ ಬ್ಲ್ಯಾಕು. ಈಗ ಈ ಸ್ಕ್ರೀನ್ನ ರಿಮೂವ್ ಮಾಡ್ಬೋದು. ಸೊ ಇಮೇಜ್ ಸೈಜ್ ವೇರಿ ಆಗಿದೆ. ಯೂಟ್ಯೂಬ್ ಥಂಬ್ನೈಲ್ನ ಸೆಲೆಕ್ಟ್ ಮಾಡಿ. ಮತ್ತು ನೋಡಿ ಈ ಥರನೇ ಕಾಣಬೇಕು ಯೂಟ್ಯೂಬ್ ಥಂಬ್ನೈಲ್ ಅಂತ ಅಂದರೆ. ಹಾಗೆ ನೆಕ್ಸ್ಟು ಇವಾಗ ನಾನು ಇದಕ್ಕೆ ಇಮೇಜ್ ಇಂಪೋರ್ಟ್ ಮಾಡ್ಕೊಬೇಕು. ಹೆಂಗೆ ಇಮೇಜ್ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಅಂದರೆ,
ಈ 3 ಡಾಟ್ ಐಕನ್ಗೆ ಕ್ಲಿಕ್ ಮಾಡಿ ಯೂಸ್ ಇಮೇಜ್ ಫ್ರಮ್ ದ ಗ್ಯಾಲರಿ ಇದನ್ನು ಕ್ಲಿಕ್ ಮಾಡಿ. ಗ್ಯಾಲರಿಯಿಂದ ಇಮೇಜ್ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ. ನಾನು ಆಲ್ರೆಡಿ ಸ್ಕ್ರಾಲ್ ಮಾಡಿಟ್ಟಿದ್ದೀನಿ, ಕ್ರಾಪ್ ಮಾಡಿಟ್ಟಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಇಮೇಜ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡಬೇಕು. ನೋಡಿ ಈ ಥರ ಮೂವ್ ಮಾಡ್ಬೋದು, ಹೀಗೆ ಸೈಜ್ ಬೇಕಾದ್ರೆ ಡಿಕ್ರೀಸ್ ಮಾಡ್ಕೊಬೋದು ಇಮೇಜ್ದು. ಈ ಥರದ್ದೆಲ್ಲ ಆಪ್ಷನ್ಸ್ ಇದೆ. ಹಾಗೆ ನಾನು ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಅಂತಿದ್ದಿಲ್ಲ ಅದನ್ನ ಆ್ಯಡ್ ಮಾಡಿ. ಇಲ್ಲಿ ಅದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ. ನೀವು ಏನು ಬೇಕಾದ್ರೂ ಮೆಸೇಜ್ನ ಟೈಪ್ ಮಾಡ್ಬೋದು. ನೋಡಿ ಜಸ್ಟ್ ಇದನ್ನು ಈ ಥರ ಮೆನ್ಷನ್ ಮಾಡಿದ್ದೀನಿ, ಓಕೆ ಅಂತ ಕೊಟ್ಟಿದ್ದೀನಿ. ಈ ಸೈಜ್ನ ಹೆಂಗೆ ಬೇಕಾದ್ರೂ ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಸಪೋಸ್ ಇದ್ರದ್ದು ಸೈಜ್ ಏನಾದರೂ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಅಂದರೆ ಇಲ್ಲಿ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಕಾಣ್ತಾ ಇದೆ. ಇಲ್ಲಿ ಕೆಳಗಡೆ ಇಲ್ಲಿದೆ, ಆಮೇಲೆ ಈ ಥರದೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇದರೊಳಗೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಯಾವ್ಯಾವ ಆಪ್ಷನ್ನು ಏನೇನು ಮಾಡುತ್ತೆ ಅಂತ. ಇದೊಂದು ಆಪ್ಷನ್ ಇದೆ, ಇದೊಂದು ಆಪ್ಷನ್ ಇದೆ. ಇವಾಗ ಇದು ಸೈಜ್ ಅಂತ ಕೊಟ್ಟರೆ ನೀವು ಸೈಜ್ನ ಇನ್ಕ್ರೀಸ್ ಮಾಡ್ಬೋದು, ಇಮೇಜ್ ಸೈಜ್ನ ಹೆಂಗೆ ಬೇಕಾದ್ರೂ ಸೈಜ್ನ ಇನ್ಕ್ರೀಸ್ ಮಾಡ್ಬೋದು. ಅದು ಅಂತಿದೆಯಲ್ಲ ಅದರಲ್ಲಿ ಇಮೇಜ್ ಸೈಜ್ ಇನ್ಕ್ರೀಸ್ ಮಾಡೋದಿದೆ ಸೈಜು. ಹಾಗೆ ಅದಕ್ಕೆ ಮಧ್ಯದಲ್ಲಿ ಸ್ಪೇಸಿಂಗ್ ಏನಾದರೂ ಕೊಡಬೇಕು ಅಂತ ಅಂದರೆ ನಿಮಗೆ ಒಂದು ಲೈನ್ ಆದಮೇಲೆ ಒಂದು ಲೈನ್ ಬರಬೇಕು ಅಂದರೆ ಇಲ್ಲೇ ಕೊಡಬೇಕು, ಎಂಟರ್ ಕೊಟ್ಬಿಟ್ಟು ಹೀಗೆ ಮಾಡಿ ಹೀಗೆ ನೀವು ಸ್ಪೇಸಿಂಗ್ ಕೊಟ್ಕೊಬೇಕು. ಇಲ್ಲಿ ಲೈನ್ ಸ್ಪೇಸಿಂಗ್ ಇದೆ. ಲೈನ್ ಸ್ಪೇಸಿಂಗ್ ಅಂದರೆ ಒಂದು ಲೈನ್ ಆದಮೇಲೆ ಕೆಳಗಡೆ ಈ ಥರ ಲೈನ್ ಸ್ಪೇಸಿಂಗ್ ಕೊಡ್ಬೋದು. ಮತ್ತು ನಾನು ಇದಕ್ಕೇನಾದರೂ ಕಲರ್ನ ಆ್ಯಡ್ ಮಾಡಬೇಕು ಟೆಕ್ಸ್ಟ್ಗೆ ಅಂತ ಅಂದರೆ ಕಲರ್ಗೆ ಹೋಗಿ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಯೂಟ್ಯೂಬ್ ಥಂಬ್ನೈಲ್ ಅಂತ ಸೆಲೆಕ್ಷನ್ ಕೆಳಗಡೆ ಇದೆ. ಇಲ್ಲಿ ನಿಮಗೆ ಯಾವ ಟೆಕ್ಸ್ಟ್ಗೆ ಯಾವ ಕಲರ್ ಬೇಕು ಅಂದರೆ ಆ ಟೆಕ್ಸ್ಟ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಸೆಲೆಕ್ಟ್ ಮಾಡಬೇಕು. ಸಪೋಸ್ ನಾನು ಇಲ್ಲಿ ಕೆಳಗಡೆ ನೋಡಿ ಬ್ಲೂ ಐಕಾನಲ್ಲಿ ಇಲ್ಲಿ ಯೂಟ್ಯೂಬ್ ಅಂತ ಇದೆ. ಸೊ ಇದನ್ನು ಕಲರ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಇವಾಗ ರೆಡ್ ಅಂತ ಕೊಡ್ತೀನಿ. ನೋಡಿ ಅಲ್ಲಿ ರೆಡ್ ಚೇಂಜ್ ಆಗುತ್ತೆ ಸ್ಕ್ರೀನಲ್ಲಿ. ಹಾಗೆ ನಾನು ಬರೀ ಥಂಬ್ನೈಲ್ ಒಂದು ಕಲರ್ ಚೇಂಜ್ ಮಾಡಬೇಕು ಅಂತ ಅಂದರೆ ಬರೀ ಥಂಬ್ನೈಲ್ ಅಷ್ಟೇ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಸೆಲೆಕ್ಷನಲ್ಲಿ ಮತ್ತು ನೀವು ಇಲ್ಲಿ ಒಂದು ಕಲರ್ನ ಸೆಲೆಕ್ಟ್ ಮಾಡಿಬಿಡಿ, ಯಾವುದಾದ್ರೂ ಒಂದು ಕಲರು ಪಿಂಕು ಈ ಥರ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಓಕೆ ಅಂತ ಕೊಡಿ. ಇದು ಸ್ಪೇಸಿಂಗ್ ಕೊಟ್ಟು ಕಲರ್ ಮಾಡೋದು ಯೂಟ್ಯೂಬ್ ಥಂಬ್ನೈಲ್ ಅಂತ ಏನೋ ಒಂದು ಟೆಕ್ಸ್ಟು ನೀವು ಕೊಟ್ಕೊಳ್ಳಿ. ಹಾಗೆ ಪ್ಯಾಡಿಂಗು ಏನಾದರೂ ಲೆಫ್ಟ್ ಟು ರೈಟ್ ಪ್ಯಾಡಿಂಗ್ ಕೊಡಬೇಕು ಅಂದರೆ ಈ ಪ್ಯಾಡಿಂಗ್ ಈ ಥರ ಕೊಟ್ಕೊಬೋದು. ನೆಕ್ಸ್ಟು ಸಪೋಸ್ ನನ್ನದು ಇದು ಈ ಥರ ಇದೆ ಅಂದ್ಕೊಳ್ಳಿ, ಹಿಂಗೆ ನಾನು ಇದನ್ನು ಹಿಂದೆಗಡೆ ಹಾಕಬೇಕು, ಇಮೇಜ್ ಹಿಂದೆಗಡೆ. ಅದಕ್ಕೂ ಇಮೇಜ್ ಹಿಂದೆಗಡೆ ಫಾಂಟ್ ಬರಬೇಕು ಅಂದರೆ ಟು ಬ್ಯಾಕ್ ಅಂತ ಕೊಟ್ಟರೆ ನೋಡಿ ಹಿಂದೆಗಡೆ ಹೋಗುತ್ತೆ. ಮುಂದೆ ಬರಬೇಕು ಅಂದರೆ ಟು ಫ್ರಂಟ್ ಅಂತ ಕೊಟ್ಟರೆ ಮುಂದೆ ಬರುತ್ತೆ. ಈ ಥರ ಟೆಕ್ಸ್ಟಲ್ಲಿ ನೀವು ಪ್ಲೇ ಮಾಡ್ಬೋದು. ಅದೆಲ್ಲ ಆಪ್ಷನ್ಸ್ ಇಲ್ಲಿ ಕೆಳಗಡೆ ಇದೆಯಲ್ಲ ಮತ್ತು ಅದರ ಪಕ್ಕ ಇರೋ ಐಕನ್ಸು ಇದರಲ್ಲೇ ಎಲ್ಲ. ಮತ್ತು ನೀವು ಇದಕ್ಕೇನಾದರೂ ಶಾಡೋಸ್ ಕೊಡಬೇಕು ಅಂತ ಅಂದರೆ ಬೋಲ್ಡ್ ಮಾಡಬೇಕು ಅಂದರೆ ಬೋಲ್ಡ್ ಮಾಡ್ಬೋದು. ಶಾಡೋಸ್ ಏನಾದರೂ ಕೊಡಬೇಕು ಅಂತ ಅಂದರೆ ನೋಡಿ ಇಲ್ಲಿ ಶಾಡೋ ಇದೆಯಲ್ಲ ಇದನ್ನು ಎನೇಬಲ್ ಮಾಡಬೇಕು. ಯಾವ ಶಾಡೋ ಬೇಕೋ ಆ ಶಾಡೋ ಆಗುತ್ತೆ, ಎನೇಬಲ್ ಆಗುತ್ತೆ. ನೀವೇನಾದರೂ ಸ್ಟಿಕ್ಕರ್ಸ್ ಆ್ಯಡ್ ಮಾಡಬೇಕು ಅಂದರೆ ನೋಡಿ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಬೋದು. ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಬೋದು. ನೋಡಿ ಇಲ್ಲಿ ಬರ್ತಾರೆ, ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಇದೆಲ್ಲ ಆಪ್ಷನ್ಸ್. ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಬೇಕು, ಇದಕ್ಕೆ ಏನಾದರೂ ಬ್ಯಾಕ್ಗ್ರೌಂಡ್ ಎನೇಬಲ್ ಮಾಡಿ ಇನ್ನೂ ಡಾರ್ಕ್ ಆಗುತ್ತೆ. ಈ ಥರ ಮಾಡ್ಬೋದು. ಇದೆಲ್ಲ ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. 3D ಟೆಕ್ಸ್ಟ್ ಮಾಡ್ಬೋದು, ಎನೇಬಲ್ ಮಾಡಿದ್ರೆ 3D ಟೆಕ್ಸ್ಟ್ ಆಗುತ್ತೆ. ಮತ್ತು ನಾನು ಇಮೇಜ್ಗೆ ವೈಟ್ ಲೈನ್ ಕೊಡಬೇಕು ಅಂತ ಅಂದರೆ ಅದನ್ನು ಹೇಗಪ್ಪ ಮಾಡೋದು ಅಂತ ಅಂದರೆ ವೈಟ್ ಲೈನ್ನ ಇದು ಆಪ್ಷನ್ ಇದೆಯಲ್ಲ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟ್ರೋಕ್ಸ್ ಅಂತಿದೆಯಲ್ಲ ಸ್ಟ್ರೋಕ್ಸ್ ಜಸ್ಟ್ ಎನೇಬಲ್ ಮಾಡಿ. ನಿಮ್ಗೆ ವೈಟ್ ಲೈನ್ ಆಗುತ್ತೆ ನೋಡಿ. ಎಷ್ಟು ಸೈಜ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಇದನ್ನು ಮಾಡ್ಬೋದು.
ಮತ್ತು ನೀವು ಇದನ್ನು ಇಮೇಜ್ ಇದೆಯಲ್ಲ ಯಾವುದು ಇದನ್ನು ನಾನು ಲೇಯರ್ಸ್ಗೆ ಹೋಗ್ಬಿಟ್ಟು ಈ ಇಮೇಜ್ನ ಲಾಕ್ ಮಾಡ್ಬೋದು. ಅಂದರೆ ನೀವು ಮೂವ್ ಮಾಡ್ದಂಗೆ ಮಾಡ್ಬೋದು. ಈ ಇಮೇಜ್ನ ಏನಾದರೂ ಮಾಡಬೇಕು ಅಂದರೆ ಲಾಕ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ. ನಿಮಗೆ ಈಸಿಯಾಗಿ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಂಡು ಇದನ್ನು ಮಾಡ್ಬೋದು. ಈಸಿಯಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ತುಂಬಾ ಈಸಿ. ಜಸ್ಟ್ ಈ ಥರ ಮಾಡೋದಷ್ಟೇ. ಹೆಂಗೆ ಬೇಕಾದ್ರೂ ನೀವು ಬ್ಯಾಕ್ಗ್ರೌಂಡ್ ಇಮೇಜ್ನ ಚೇಂಜಸ್ ಮಾಡ್ಬೋದು. ಇದಕ್ಕೆ ಬ್ಯಾಕ್ಗ್ರೌಂಡ್ ಹಾಕ್ಬೋದು, ಫಾಂಟ್ಸ್ ಹಾಕ್ಬೋದು. ಫಾಂಟ್ಸ್ಗೆ ನೀವು ಎಷ್ಟೊಂದು ಸೈಜಸ್ಸು, ಪ್ಯಾಡಿಂಗು, ಕಲ್ಲರು, ಒಪಾಸಿಟಿ, 3D ಎಲ್ಲ ಆಪ್ಷನ್ಸ್ನ ನೀವು ಟ್ರೈ ಮಾಡ್ಬೋದು. ಇದೇ ಥರನೇ ಮಾಡಿಬಿಟ್ಟು ಲಾಸ್ಟಿಗೆ ಏನು ಮಾಡಬೇಕು, ಇದನ್ನು ಇಲ್ಲಿ ಸೇವ್ ಅಂತ ಒಂದು ಬಟನ್ ಇದೆಯಲ್ಲ ಮೇಲ್ಗಡೆ ಸ್ಕ್ರೀನಲ್ಲಿ, ಅದು ಸೇವ್ ಕ್ಲಿಕ್ ಮಾಡಿಬಿಟ್ರೆ ಇದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಇನ್ನೊಂದೇನು, ಇದು ಇಮೇಜು ಬರೀ ನಾನು ಬ್ಯಾಕ್ಗ್ರೌಂಡ್ ಇಮೇಜ್ನ ರಿಮೂವ್ ಮಾಡಿಬಿಟ್ಟು ಬರೀ ಬ್ಯಾಕ್ಗ್ರೌಂಡ್ ಏನೇನಿರುತ್ತೆ ಅದನ್ನೆಲ್ಲ ಅನ್ವಾಂಟೆಡ್ ಶೇಡ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಬರೀ ನನ್ನ ಇಮೇಜ್ ಅಷ್ಟೇ ಇಲ್ಲಿ ತೊಗೊಂಡಿದ್ದೀನಿ. ಅದನ್ನು ಹೇಗಪ್ಪ ಮಾಡೋದು ಅಂದರೆ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಬಿಟ್ಟು ಜಸ್ಟ್ ಒಂದು ನಿಮಿಷನೂ ಆಗಲ್ಲ, ಜಸ್ಟ್ ಒಂದು ಟ್ಯಾಪ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡೆಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಇಮೇಜ್ ಹೇಗೆ ಎತ್ಕೊಳ್ಳೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಅದನ್ನು ದಯವಿಟ್ಟು ನೋಡಿ. ಅದರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ. ನಿಮಗೇನಾದರೂ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಬಿಟ್ಟು ಇಮೇಜ್ ಎತ್ಕೊಬೇಕು ಅಂದರೆ ಅದು ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಿಂದ ನೀವು ಇಲ್ಲಿ ತಮ್ನೇಲ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಇದನ್ನು ಇಲ್ಲಿ ಮೇಲ್ಗಡೆ ಸೇವ್ ಬಟನ್ ಇದೆಯಲ್ಲ, ಇದನ್ನು ಸೇವ್ ಅಂತ ಮಾಡಿ, ಸೇವ್ ಆ್ಯಸ್ ಇಮೇಜ್ ಅಂತ ಕೊಡಿ. ನೀವು ಸೇವ್ ಮಾಡ್ಬೋದು, ಇಲ್ಲಾಂದರೆ ಶೇರ್ ಮಾಡ್ಬೋದು. ಸೇವ್ ಟು ಗ್ಯಾಲರಿ ಕೊಡಿ. ಇದು ಸೇವ್ ಆಗಿರುತ್ತೆ, ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗಿದೆ. ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೋಡಿ, ನಾನು ಇವಾಗ ಮಾಡಿರೋ ಇಮೇಜ್ ಆ ಥರ ಕಾಣ್ತಿದೆ. ಇದನ್ನು ನೀವು ಯೂಟ್ಯೂಬ್ ತಮ್ನೈಲ್ಗೆ ಯೂಸ್ ಮಾಡ್ಕೊಬೋದು. ಸೊ ಥ್ಯಾಂಕ್ಸ್ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮ್ಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ಒಳ್ಳೊಳ್ಳೆ ವೀಡಿಯೋಸ್ನ, ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಧನ್ಯವಾದಗಳು.